ಕಾಳು ಮತಿಗೆನಿತು ಬುದ್ಧಿ ಹೇಳಿದರೆ ಫಲವೇನು ಅನ್ನುವಂಥ. ಕೆಟ್ಟವರಿಗೆ ಏನು ಬುದ್ಧಿ ಹೇಳಿದರೆ ಏನು ಅದು ಉಪಯೋಗ ಆಗತ್ತೆ ಅನ್ನುವಂಥ ವಿಚಾರ. ಈ ಕಾಳು ಮತಿ ಇರುವಂತ ಕೆಟ್ಟ ಬುದ್ಧಿ ಇರುವಂತವ್ರಿಗೆ ಏನ್ ಬುದ್ಧಿ ಹೇಳಿದ್ರೆ ಏನ್ ಪ್ರಯೋಜನ ಆಗ್ತತಿ, ಅದರಿಂದ ಏನು ಫಲ ಸಿಗತ್ತಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಆ ಪದ್ಯದ ಒಂದು ವಿಚಾರವನ್ನ ಚಾಮರಸರ ವ್ಯಕ್ತಪಡಿಸುವಂತ ರೀತಿಯನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಲೌಕಿಕ ಸುಖವೇ ಅತ್ಯಂತಿಕ ಸುಖ ಎಂದು ತಿಳಿದ ಮನುಷ್ಯರು ದುರ್ಬಲ ಮನಸ್ಕರಾಗಿ ವಿಷಯಾದಿಗಳ ವಶರಾಗಿಬಿಡುತ್ತಾರೆ. ಲೌಕಿಕ ಮತ್ತು ಅಲೌಕಿಕ ಅನ್ನುವಂಥ ಎರಡು ವಿಚಾರಗಳು. ಈ ಲೌಕಿಕ ಮತ್ತು ಅಲೌಕಿಕ ಅನ್ನುವಂಥದ್ದನ್ನ ನಾವು ಹಲವು ಕಾವ್ಯಗಳಲ್ಲಿಯೂ ಕೂಡ ಕಾಣ್ತಾ ಬರ್ತೇವೆ. ಈಗ ಯಾರು ಪಂಪ ಮಹಾಶಯರು ಬರೆದಿರುವಂತಹ ಲೌಕಿಕ ಮತ್ತು ಅಲೌಕಿಕ ಎರಡು ಕಾವ್ಯಗಳಿವೆ ಅನ್ನೋದು. ಒಂದು ಲೌಕಿಕ ಕಾವ್ಯ ಯಾವುದು ಅಥವಾ ಇನ್ನೊಂದು ಅಲೌಕಿಕ ಕಾವ್ಯ ಯಾವುದು? ಏನು ಲೌಕಿಕ ಅಂದ್ರೆ ಏನು, ಅಲೌಕಿಕ ಅಂದ್ರೆ ಏನು? ಕಾವ್ಯವನ್ನ ಒಂದು ಧಾರ್ಮಿಕ ನೆಲೆಯನ್ನು ಇಟ್ಕೊಂಡು ಬರೆಯುವಂಥದ್ದು, ದೈವಿ ಸಂಭೂತವಾಗಿರುವ ಬರೆಯುವಂಥದ್ದು ಕಾವ್ಯ ಅದೇನಾಗಿರ್ತತಿ, ಅಲೌಕಿಕವಾಗಿರುವಂಥದ್ದು. ಲೌಕಿಕ ಅಂದ್ರೆ ತನ್ನ ಜೀವನದ ವೃತ್ತಾಂತ ಅಥವಾ ವ್ಯಕ್ತಿಯ ಬದುಕಿನ ಚಿತ್ರಣಗಳನ್ನು ಹೊಂದಿರುವಂಥದ್ದು ಅಲೌಕಿಕ ಆಗಿರ್ತತಿ ಅನ್ನೋದು. ಇಲ್ಲಿ ಲೌಕಿಕ ಸುಖವೇ ಅತ್ಯಂತಿಕ ಸುಖ ಅನ್ನುವಂಥದ್ದು. ಅಲ್ಲಿ ಯಾವ್ದು ಗೊತ್ತಾಗ್ಲಿಲ್ಲ ಪಂಪುಣ ಯಾವ ಎರಡು ಕೃತಿಗಳು ಯಾವುದು? ಒಂದು ವಿಕ್ರಮಾರ್ಜುನ ವಿಜಯ, ಇನ್ನೊಂದು ಯಾವುದು? ಮಾತಾಡ್ಬೇಕ್ರಪ್ಪ, ನೀವು ಏನು ಹೇಳೋದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳು? ಓಕೆ, ಅವರ ಎರಡು ಕಾವ್ಯಗಳನ್ನ ಕಾಣ್ತೀವಿ ಪಂಪರವರು. ಒಂದು ವಿಕ್ರಮಾರ್ಜುನ ವಿಜಯ ಅನ್ನುವಂಥದ್ದು, ಇನ್ನೊಂದು ಆದಿಪುರಾಣ ಅನ್ನುವಂಥದ್ದು. ಇಲ್ಲಿ ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯವಾದ್ರೆ ಆದಿಪುರಾಣ ಅಲೌಕಿಕ ಕಾವ್ಯವಾಗಿರುವಂಥದ್ದು. ಮನುಷ್ಯ ಅಥವಾ ಅದರಲ್ಲಿ ಒಂದು ಭಾವ ಇರುವಂಥದ್ದು ಕೂಡ ಇರ್ಬೋದು. ಆ ಒಂದು ನೆಲೆಯೊಳಗ ಹೇಳ್ತಾ ಹೋಗುವಂಥದ್ದು. ಲೌಕಿಕ ಸುಖವೇ ಅತ್ಯಂತಿಕ ಸುಖ ಎಂದು ತಿಳಿದಿರುವಂತ ಮನುಷ್ಯ ದುರ್ಬಲ ಮನಸ್ಕರಣ ಆಗ್ಬಿಡ್ತಾನೆ. ದುರ್ಬಲ ಮನಸ್ಕರಣ ಆಗ್ಬಿಡ್ತಾನೆ. ಲೌಕಿಕ ಸುಖವೇ ಈ ಏನು ಗಂಡ ಹೆಂಡತಿ ಮಕ್ಕಳು, ಆ ಒಂದು ಸಣ್ಣದಾಗಿರುವಂತ ಸಂಸಾರ, ಇದೇ ದೊಡ್ಡ ಜೀವನ, ತಂದೆ ತಾಯಿ ಎಲ್ಲರೂ ಇರುವಂಥದ್ದು ಇದೇ ದೊಡ್ಡ ಜೀವನ ಅನ್ನುವಂಥದ್ದನ್ನ ತಿಳ್ಕೊಂಡಿರುವಂತ ಮನುಷ್ಯ ಏನಾಗ್ಬಿಡ್ತಾನಂದ್ರೆ ಆತ ದುರ್ಬಲ ಮನಸ್ಕರಣ ಆಗ್ಬಿಡ್ತಾನೆ. ಅವನು ಹೊರಗಿನ ಜಗತ್ತನ್ನ ಗೊತ್ತಿರೋದಿಲ್ಲ, ತಾನಾತು ತನ್ನ ಸಂಸಾರ ಆಯ್ತು. ಅಂತ ಮನುಷ್ಯ ದುರ್ಬಲ ಮನಸ್ಕರಣ ಆಗಿ ವಿಷಯಾದಿಗಳ ವಶರಾಗ್ಬಿಡ್ತಾರೆ. ವಿಷಯಾದಿ ಅಂದ್ರೆ ಈ ಪಂಚೇಂದ್ರಿಯಗಳ ವಶರಾಗ್ಬಿಡ್ತಾರೆ ಅನ್ನುವಂಥದ್ದು. ಪಂಚೇಂದ್ರಿಯಗಳ ವಶರಾಗ್ಬಿಡ್ತಾರೆ. ಅಂತವರು ಯೋಚನೆ, ಆಲೋಚನೆ, ತರ್ಕ ಎಲ್ಲವೂ ತಮ್ಮದೇ ಸರಿ ಎಂಬ ನಿಲುವನ್ನ ತಾಳಿರ್ತಾರೆ. ಹೌದಾ? ಈ ಉದಾಹರಣೆಗೆ ಹೇಳ್ತಾರೆ ನೋಡು, ಬಾವಿಯೊಳಗಿನ ಕಪ್ಪಿ ಅಂತೇಳಿ. ಬಾವಿಯೊಳಗಿನ ಕಪ್ಪಿ ಅಂದ್ರೆ ಹೌದಾ, ಈ ಬಾವಿಯೊಳಗಿನ ಕಪ್ಪಿ ಅನ್ನುವಂಥ ವಿಚಾರ ಹೆಂಗಂದ್ರೆ ಆ ಬಾವಿಯೊಳಗಿರುವಂತ ಪ್ರಪಂಚನ ಒಂದು ದೊಡ್ಡ ಪ್ರಪಂಚ ಅನ್ಕೊಂಡ್ ಬಿಟ್ಟಿರ್ತತಿ. ಆ ಕಪ್ಪೆ ಆ ಬಾವಿನ ಒಂದು ದೊಡ್ಡ ಪ್ರಪಂಚ, ಇಲ್ಲಿ ನಾನೇ ಮಹಾನ್ ಮೇಧಾವಿ ಅನ್ನುವಂಥ ರೀತಿ ಒಳಗಿರ್ತತಿ. ಆದ್ರೆ ಬಾವಿಯಿಂದ ಹೊರಗಿರುವಂತ ಪ್ರಪಂಚ ಅದಕ್ಕೆ ಗೊತ್ತಿರೋದಿಲ್ಲ. ಆ ರೀತಿ ಈ ಲೌಕಿಕ ಸುಖಕ್ಕ ಅಂಟ್ಕೊಂಡಿರುವಂತವ್ರು, ಪಂಚೇಂದ್ರಿಯಗಳ ವಶರಾಗಿರುವಂತವ್ರು ಯೋಚನೆ, ಆಲೋಚನೆ, ತರ್ಕ ಎಲ್ಲವೂ ತಮ್ಮದೇ ಸರಿ ಅನ್ನುವಂಥ ನಿಲುವನ್ನು ಹೊಂದಿರ್ತಾರೆ. ಯಾವನಿಗೆ ವಿಸ್ತಾರವಾದಂತಹ ಜ್ಞಾನ ಇರೋದಿಲ್ವೋ ಆತ ನನ್ನದೇ ಸರಿ ಅನ್ನುವಂಥ ರೀತಿ ಒಳಗಿರ್ತಾನ ಅನ್ನೋದು. ಇಲ್ಲ ಅಲ್ಪ ಜ್ಞಾನಿ ಮಹಾಗರ್ವ ಅನ್ನುವಂಥ ನಾನುಡಿನೇ ಇರುವಂಥದ್ದು. ಸ್ವಲ್ಪ ವಿದ್ಯೆ ಇರ್ತತಿ, ಗರ್ವ ಜಾಸ್ತಿ ಇರತ್ತೆ ಅನ್ನುವಂಥದ್ದನ್ನು ಅದಕ್ಕೆ ಬಳಕೆ ಮಾಡ್ತಾರೆ. ನಮ್ಮ ಕನ್ನಡವರು ಸಾಕಷ್ಟು ಸಿಗ್ತಾ ಹೋಗ್ತಾವ ನುಡಿಗಟ್ಟುಗಳಾಗಿರ್ಬೋದು, ಗಾದೆ ಮಾತುಗಳಾಗಿರ್ಬೋದು, ತುಂಬಿದ ಕೂಡ ತಿಳ್ಕೋದಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಯಾವ ವ್ಯಕ್ತಿಗೆ ನಾಲೆಜ್ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಇರ್ತತ್ತೋ ಆತ ಏನ್ ಮಾಡ್ತಾನೆ, ಆಲೋಚನೆ, ಯೋಚನೆ, ತರ್ಕ ಎಲ್ಲವನ್ನ ಹೊಂದಿರುವಂತ ಆತ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡಿರ್ತಾನೆ. ಆದ್ರೆ
ಈ ಲೌಕಿಕ ಸುಖ ಕಂಡುಕೊಂಡಿರುವಂಥವ್ರು, ಬಾವಿ ಕಪ್ಪಿ ಆದಂಥ ಮನಸ್ಥಿತಿ ಉಳ್ಳುವಂಥವ್ರು, ಈ ಯೋಚನೆ, ಆಲೋಚನೆ, ತರ್ಕ ಎಲ್ಲವೂ ನಮ್ಮದೇ ಸರಿ ಅನ್ನುವಂಥ ರೀತಿ ಒಳಗಿರ್ತಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಮುಂದೆ ಆದರೆ ಜ್ಞಾನದ ಬೆಳಕಿನಲ್ಲಿ ಕುತರ್ಕದ ಕತ್ತಲೆ ನಿಲ್ಲುವುದಿಲ್ಲ. ಈ ಜ್ಞಾನದ ಬೆಳಕಿನಲ್ಲಿ ಕುತರ್ಕದ ಕತ್ತಲೆ ನಿಲ್ಲೋದಿಲ್ಲ, ಸೋತು ಸುಣ್ಣ ಆಗ್ಬಿಡ್ತತಿ ಅನ್ನುವಂಥದ್ದು. ಈ ಜ್ಞಾನದ ಮುಂದ ಎಂಥ ಕೆಟ್ಟದಾಗಿರುವಂತಹ ವಿಚಾರ ಇದ್ರೂ ಸೋಲ್ ಕಾಣ್ಬೇಕಾಗ್ತತಿ. ಸತ್ಯದ ಮುಂದೆ ಎಂಥ ಸತ್ಯವನ್ನ ಹೊಡೆದಾಕುವಂತ ಸುಳ್ಳುಗಳಿದ್ರೂ ಸಹಿತ ಸತ್ಯದ ಮುಂದೆ ತಲೆಬಾಗ್ಬೇಕಾಗತ್ತೆ. ಇಲ್ಲಿ ಜ್ಞಾನದ ಮುಂದೆ ಈ ಅಜ್ಞಾನ ಅನ್ನುವಂಥದ್ದು ಸೋತ್ ಸುಣ್ಣ ಆಗ್ಬೇಕಾಗ್ತತಿ. ಮಾಯೆಯೊಡ್ಡುವ ಎಲ್ಲ ಜಾಲಗಳನ್ನ ಹರಿದೊಗೆದು ವ್ಯಕ್ತಿತ್ವ ವಿಕಸನ ಸಾಧಿಸಬೇಕು ಎಂಬ ಸಂದೇಶ ಇಲ್ಲಿದೆ. ಈ ಮಾಯೆ ಒಡ್ಡಿರುವಂತ ಎಲ್ಲ ಜಾಲಗಳನ್ನ ಹರಿದೊಗೆದು ವ್ಯಕ್ತಿತ್ವ ವಿಕಸನವನ್ನು ಸಾಧಿಸಬೇಕಾಗಿರುವಂಥದ್ದು ಇಲ್ಲಿ ತಿಳಿಸುವಂತ ಒಂದು ಸಂದೇಶ ಇದಾಗಿದೆ ಅನ್ನುವಂಥದ್ದು. ಪದ್ಯವನ್ನು ನೋಡೋಣ. ದೇಗುಲವೇ ಮಾತಾಡು ಒಂದದೊಳ್ ಆಗಿರದೆ ಒಳಗಿರ್ದು ನುಡಿದಡೆ ಲೋಗರಿಗೆ ಪ್ರತಿಶಬ್ದದಿಂದ ಪರಿಯಲ್ ಎನ್ನೊಳಗೆ ಲಾಗಿನಿಂದಲೀ ಗುರುಗುಹೇಶ್ವರನ್ ಆಗಳೆನ್ನನು ನುಡಿಸಿದೊಡೆ ನುಡಿದಾಗು ಮಾಡಿಯೇ ಪೇಳ್ವಿನಿ ಪ್ರಭುಲಿಂಗ ಲೀಲೆಯನು. ಇಲ್ಲಿ ಒಂದು ಸಾಂಕೇತಿಕ ರೂಪವನ್ನು ಕೊಡ್ತಾ ಹೋಗುವಂಥದ್ದು. ದೇಗುಲವೇ ಮಾತಾಡು ಒಂದದು. ದೇಗುಲನೇ ಅಥವಾ ದೇಗುಲದ ಒಂದು ಸ್ಥಿತ್ಯಂತರ ಹೇಗಿರ್ತತಿ ಹಾಗೆ, ಅಥವಾ ದೇಗುಲೊಳಗೆ ಆ ದೇವಾಲಯದೊಳಗೆ ಮಾತಾಡುವಂತ ಪರಿಯೇ ಮಾತನಾಡೋ ಒಂದದೊಳ್ ಆಗಿರದೆಯ ಒಳಗಿರ್ದು ನುಡಿದಡೆ ಅನ್ನುವಂತ ಮಾತು ಬರುತ್ತೆ. ಆ ಒಂದು ಭಾವವನ್ನಲ್ಲಿ ವ್ಯಕ್ತಪಡಿಸುವಂಥದ್ದು. ದೇಗುಲವೇ ಮಾತಾಡುವಂಥದೊಳ್ ಆಗಿರದೆಯ ಒಳಗಿರ್ದು ನುಡಿದಡೆ ಲೋಗರಿಗೆ ಅಂದ್ರೆ ಸಾಮಾನ್ಯ ಜನರಿಗೆ ಪ್ರತಿಶಬ್ದದಿಂದ ಆ ಪರಿಯಲ್ ಎನ್ನೊಳಗೆ. ಯಾವ ರೀತಿ ದೇವಾಲಯದೊಳಗ ಒಂದು ದೇವರ ಧ್ವನಿಯ ಭಾಸವನ್ನ ಪಡ್ಕೊಳ್ತಾರೋ ಹಾಗೆ ಆ ಒಳಗಿರ್ದು ನುಡಿದಡೆ ಲೋಗರಿಗೆ ಜನಸಾಮಾನ್ಯರಿಗೆ ಯಾವ ರೀತಿಯಾದಂಥ ಒಂದು ಪ್ರತಿಶಬ್ದದಿಂದ ಪರಿಯನ್ನ ಅನುಭವಿಸಿದಂಥ ಒಂದು ಪರಿಯನ್ನ ಹೊಂತಾರೋ ಹಾಗೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಲಾಗಿನಿಂದಲಿ ಗುರುಗುಹೇಶ್ವರನ್ ಆಗಳೆನ್ನನು ನುಡಿಸಿದೊಡೆ ನುಡಿದಾಗು ಮಾಡಿಯೇ ಪೇಳ್ವೆನಿ ಪ್ರಭುಲಿಂಗ ಲೀಲೆಯನು. ನಾನು ಅದೇ ರೀತಿ ಒಳಗ ಜಾಗೃತದಿಂದಲಿ ಗುರುಗುಹೇಶ್ವರನ ಆಗಳೆನ್ನನು ನುಡಿಸಿದೊಡೆ. ಆ ಗುಹೇಶ್ವರ ಏನಿದಾನಲ್ಲ ಆತ ಹೇಗೆ ನನ್ನನ್ನು ನುಡಿಸ್ತಾನೋ ಹಾಗೆ ನುಡಿದಾಗು ಮಾಡಿಯೇ ಅಂದ್ರೆ ಆ ರೀತಿಯೇ ಮುಗಿಸುವಂಥದ್ದು. ಆ ರೀತಿ ಆತ ಯಾವ ರೀತಿ ನನಗೆ ನುಡಿಸಿ ಹೇಳ್ತಾನೋ ನಾನು ಅದೇ ರೀತಿ ಹೇಳಿ ಮುಗಿಸಿ ಆ ಗುಡಿ ಮಾಡಿಯೇ ಅಂದ್ರೆ ಮುಗಿಸ್ಬಿಡುವಂಥದ್ದು, ಕೊನೆಗೊಳಿಸುವಂಥದ್ದು ಅಂತ ಹೇಳ್ತಾರಲ್ಲ ಆತ. ಮಾಡಿಯೇ ಪೇಳ್ವನಿ ಪ್ರಭುಲಿಂಗ ಲೀಲೆಯನು. ನಾನು ಈ ರೀತಿ ಮಾಡಿಯೇ ಆ ಪ್ರಭುಲಿಂಗ ಲೀಲೆಯನ್ನ ಹೇಳ್ತೇನೆ. ಆ ಗುರುಗುಹೇಶ್ವರನ ಆಗಳೆನ್ನನು ನುಡಿಸಿದೊಡೆ. ಆತ ನನ್ನನ್ನ ಯಾವ ರೀತಿ ನುಡಿಸ್ತಾನೋ ಆ ರೀತಿ ನಾನು ನುಡಿತಾ ಈ ಪ್ರಭುಲಿಂಗ ಲೀಲೆಯನ್ನ ಹೇಳ್ತೀನಿ ಅನ್ನುವಂಥದ್ದು. ದೇವಾಲಯದೊಳಗ ಬರುವಂತ ಪ್ರತಿಶಬ್ದದಿಂದ ಹೊರಹೊಮ್ಮುವಂತ ಪರಿ ಏನಿದೆ ಅಲ್ಲ ಆ ರೀತಿಯೇ ನಾನು ಈ ಪ್ರಭುಲಿಂಗ ಲೀಲೆಯನ್ನು ಹೇಳ್ತೀನಿ ಅನ್ನುವಂಥ ಮಾತನ್ನ ಇಲ್ಲಿ ಕೇಳುವಂಥದ್ದು. ಮತ್ತು ಮುಂದೆ ಎರಡನೇ ಪದ್ಯದೊಳಗೆ ಹೇಳುವಂಥದ್ದು ಏನಂದ್ರೆ, ಇದು ಸತ್ತವರ ಕಥೆಯಲ್ಲ, ಜನನದ ಕುತ್ತದಲ್ಲಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವರ ಸೀಮೆಯ ಹೊಲಬು ತಾನಲ್ಲ. ಹೊತ್ತು ಹೋಗದ ಪುಂಡರಾಲಿಪ ಮತ್ತಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿವದಿ ಪ್ರಭುಲಿಂಗ ಲೀಲೆಯನು. ಆ ದೇವಾಲಯದೊಳಗೆ ಯಾವ ರೀತಿ ಧ್ವನಿ ಹೊಮ್ತಾ ಇರತ್ತಲ್ಲ, ಪ್ರತಿಶಬ್ದದಿಂದ ಪರಿಯನ್ನ ಅನುಭವಿಸ್ತೀವಲ್ಲ, ಆ ರೀತಿ ನಾನೇನ್ ಮಾಡ್ತೀನಿ,
ಆ ಗುರುಗುಹೇಶ್ವರ ನುಡಿಸಿದ ಹಾಗೆ ನಾನು ನುಡಿದು ಈ ಪ್ರಭುಲಿಂಗ ಲೀಲೆಯನ್ನು ಹೇಳ್ತೀನಿ ಅನ್ನುವಂಥದ್ದನ್ನ ವಿಚಾರವನ್ನ ಒಂದನೇ ಪದ್ಯದೊಳಗೆ ಹೇಳಿದ್ರೆ, ಇಲ್ಲಿ ಎರಡನೇ ಪದ್ಯದೊಳಗೆ ಏನ್ ಹೇಳ್ತಾನಂದ್ರೆ, ಸತ್ತವರ ಕಥೆ ಅಲ್ಲ ಇದು. ಹೌದಾ? ಸತ್ತವರ ಕಥೆ ಅಲ್ಲ. ಹಿಂಗಿದ್ರು ಹಂಗಿದ್ರು, ಅವರು ರಾಜವಂಶ ಇತ್ತು, ಹೋರಾಟ ಮಾಡಿದ್ರು, ಗೆದ್ರು, ನಾವು ಇತಿಹಾಸದ ಕತೆ ಕೇಳ್ತೀವಲ್ಲ, ಆ ತರ ಕತೆ ಅಲ್ಲ ಇದು. ಸತ್ತವರ ಕತೆ ಅಲ್ಲ. ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕಿರುವ ಸೀಮೆಯ ಹೊಲವು ತಾನಲ್ಲ. ಸರಿ, ಹಂಗಾದ್ರೆ ಎಂತರ ಕತೆ ಇದು ಅನ್ನುವಂಥ ವಿಚಾರವನ್ನು ಮಾಡಿದ್ರು ಕೂಡ ಮತ್ತೆ ಮುಂದುವರೆದು ಹೇಳ್ತಾರ, ಜನನದ ಕುತ್ತದಲ್ಲಿ ಕುದಿದು. ಜನನದ ಕುತ್ತ ಅಂದ್ರೆ ರೋಗ ಅಥವಾ ಅಪಾಯ ಅಂತ ಹೇಳ್ತೀವಲ್ಲ, ಅಪಾಯ ಅನ್ನುವಂಥ ಜನನದ ಅಪಾಯದಲ್ಲಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವವರ ಈ ಮನುಷ್ಯರ ಸ್ಥಿತಿಯಾಗಿ ಮನುಷ್ಯರ ಕಥೆನೂ ಅಲ್ಲ ಇದು ಅನ್ನುವಂಥ ವಿಚಾರ ಹೇಳ್ತಾರೆ. ಜೀವಂತ ಇರುವಂತ ಮನುಷ್ಯರ ಕಥೆನೂ ಅಲ್ಲ ಇದು, ಸತ್ತವ್ರ ಕಥೆನೂ ಅಲ್ಲ, ಜೀವಂತದ ಏನು ಜನನದ ಕುತ್ತದಲ್ಲಿ ಕುದಿದಿರುವ ಕತ್ತಲೆಗೆ ಸಿಲುಕಿರುವ ಕರ್ಮದ ಕತ್ತಲೆಗೆ ಸಿಲುಕಿರುವಂತ ಸೀಮೆ ಹೊಲಬುತ ಅನ್ನಲ್ಲ. ಹೊಲಬು ಅಂದ್ರೆ ಹಾಗೆ ಅಥವಾ ಹಾದಿ ಅಥವಾ ರೀತಿ ಅನ್ನುವಂಥ ರೀತಿ. ಕರ್ಮದ ಕತ್ತಲೆಗೆ ಸಿಕ್ಕು ಕಷ್ಟ ಅನುಭವಿಸಿ ಜೀವನವನ್ನ ಕೊನೆಗೊಂಡಿಸಿರ್ತಾರಲ್ಲ, ಅಂಥವ್ರ ಕಥೆನೂ ಕೂಡ ಅಲ್ಲ ಇದು ಅನ್ನುವಂಥದ್ದು ಮಾತನ್ನು. ಸೀಮೆಯ ಹೊಲವು ತಾನಲ್ಲ, ಹೊತ್ತು ಹೋಗದ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು. ಒಂದ್ ಕಡೆ ಅಲ್ಲಂ ಪ್ರಭು ಅವ್ರ ತಮ್ಮ ವಚನದಲ್ಲಿ ಹೇಳ್ಕೊಳ್ತಾರಲ್ಲ, ಏನ್ ಹೇಳ್ತಾರ? ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಹೇಳ್ತಾರಲ್ಲ, ಆ ತರ ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಇನ್ನ ಪುರಾಣ ಅನ್ನುವಂಥದ್ದು ಪುಂಡರ ಗೋಷ್ಠಿ, ಅದು ಪುಂಡ್ರು ಮಾಡ್ಕೊಂಡಿರುವಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ, ಆ ನೆಲೆಯಲ್ಲಿ ಇಲ್ಲಿ ಹೇಳ್ತಾರೆ, ಹೊತ್ತು ಹೋಗದ ಟೈಮ್ ಪಾಸ್ ಆಗ್ಲಾರ್ದಂತ ಪುಂಡ್ರಿರ್ತಾರಲ್ಲ, ಅವರು ಮತಿಗಳ ಅಂದ್ರೆ ಏನಂತಾರ ಅದಕ್ಕೆ, ಒಂದು ರೀತಿಯಾದಂತ ಬುದ್ಧಿಯನ್ನು ಹೊಂದಿರುವಂತವ್ರು ಅಂತ ಹೇಳ್ತೀವಿ ನೋಡೋದು. ಅಂದ್ರೆ ಸೊಕ್ಕಿದ ಅನ್ನುವಂಥದ್ದು. ಮತಿಗಳು, ಮತಿ ಅಂದ್ರೆ ಬುದ್ಧಿ, ಸೊಕ್ಕಿದ ಬುದ್ಧಿ ಹೊಂದಿರುವಂತ ಅವ್ರ ಗೋಷ್ಠಿನೂ ಅಲ್ಲ ಇದು. ನಾನು ಹೇಳ್ತಾ ಇರುವಂತದ್ದು ಯಾವುದು ಅಂದ್ರೆ, ಸತ್ಯ ಶರಣರು ತಿಳಿವದಿ ಪ್ರಭುಲಿಂಗ ಲೀಲೆಯನ್ನು. ಎಂತವ್ರು ತಿಳ್ಕೊಳ್ತಾರೆ ಇದನ್ನಂದ್ರೆ, ಸತ್ಯ ಶರಣರು, ಸತ್ಯವಾಗಿರುವಂತ ಏನ್ ಶರಣರಿದಾರಲ್ಲ, ಸತ್ಯವನ್ನ ಅರಿತಿರುವಂತ ಶರಣರಿದಾರಲ್ಲ, ಅವರು ತಿಳಿಯುವಂಥದ್ದೇ ಇದು ಪ್ರಭುಲಿಂಗ ಲೀಲೆ. ನಾನು ಹೇಳ್ತಾ ಇರುವಂಥದ್ದು ಕಥೆ ಅಲ್ಲ, ಎಂಥವ್ರ ಕಥೆ ಅಲ್ಲ, ಸತ್ತವ್ರ ಕಥೆ ಅಲ್ಲ, ಅಥವಾ ಜನನದ ಕುತ್ತದಲ್ಲಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕೊಂಡಿರುವಂಥವ್ರ ಹಾಗೆ ಅಥವಾ ರೀತಿಯಲ್ಲಿರುವಂತ ಹೊಲಬತಾನಲ್ಲ. ಹೊತ್ತು ಹೋಗದಂತ ಪುಂಡರು ಆಲಿಸುವಂತ, ಆಲಿಪ ಅಂದ್ರೆ ಆಲಿಸುವಂಥದ್ದು, ಹೊತ್ತು ಹೋಗದ ಜನ ಆ ಪುಂಡ್ರ ಆಲಿಸುವಂತ ಸೊಕ್ಕಿರುವಂತ ಬುದ್ಧಿಯನ್ನು ಹೊಂದಿರುವಂತ ಗೋಷ್ಠಿ ಅಲ್ಲ ಇದು. ಇದನ್ನು ಯಾವುದು ಅಂದ್ರೆ ಯಾರು ಅರ್ಥಕೊಳ್ಳುವಂಥದ್ದು ಅಂದ್ರೆ, ಸತ್ಯ ಶರಣರು ತಿಳಿಯುವಂಥದ್ದು ಈ ಪ್ರಭುಲಿಂಗ ಲೀಲೆಯನ್ನು ಅನ್ನುವಂತ ಮಾತನ್ನು ಈ ಎರಡನೇ ಪದ್ಯದೊಳಗೆ ಹೇಳ್ತಾರೆ. ಇನ್ನ ಮೂರನೇ ಪದ್ಯದೊಳಗೆ ನೋಡೋದಾದ್ರೆ, ಮೂರನೇ ಪದ್ಯ ಏನಂದ್ರೆ, ಮೂರನೇ ಪದ್ಯ ಏನ್ ಹೇಳ್ತಂದ್ರೆ, ಕುರಿಗಳೋಪಾದಿಯಲ್ಲಿ ಕಬ್ಬಿನ ಹೊರಗ ನೆಲೆಯನೆ ಮೆದಕಟ ಮೇಲ ಕಿರುವುತ ಅಲ್ಪ ಸುಖಕ್ಕೆ ಸೋಲದೆ ಕಬ್ಬಿನೊಳು ರಸವ ನೆರೆಸವಿಯ ಗಜದಂತೆ ಭಕ್ತಿಯ ತೆರಣ ತಿಳಿದಾಚರಿಸಬೇಕೆಂದವರು ಲಾಲಿಸುವುದಿ ಪ್ರಭುಲಿಂಗ ಲೀಲೆ. ಎಂಥವ್ರು ಆಲಿಸ್ತಾರೆ? ಮೊದಲು ಹೇಳಿದ್ರು, ಎಂಥವ್ರು ತಿಳಿತತಿದು ಪ್ರಭುಲಿಂಗ ಲೀಲೆ? ಸತ್ಯ ಶರಣರಿಗೆ ತಿಳಿತತಿ. ಹೊತ್ತು ಹೋಗದಂತ ಪುಂಡ್ರಿಗೆ ತಿಳಿಯುವಂಥದ್ದಲ್ಲ, ಸೊಕ್ಕಿರುವಂತ ಬುದ್ಧಿ ಹೊಂದಿರುವಂತವ್ರು ಅಂತವ್ರಿಗೆ ತಿಳಿಯುವಂಥದ್ದಲ್ಲ, ಇದು ಸತ್ಯ ಶರಣರಿಗೆ ತಿಳಿಯುವಂಥದ್ದು ಅಂತ ಹೇಳಿದ್ರೆ, ಇಲ್ಲಿ ಮೂರನೇ ಪದ್ಯದೊಳಗೆ ಏನ್ ಹೇಳ್ತಾರಂದ್ರೆ, ಕುರಿಗಳೋಪಾದಿಯಲ್ಲಿ ಕಬ್ಬಿನ
ಹೊರಗನೆಲೆಯನೆ ಮೆದಕಟ ಮೇಲಕ್ಕಿರುವುತ ಮೇಲಕ್ಕಿರುವುತ ಅಲ್ಪ ಸುಖಕ್ಕೆ ಸೋಲದೆ ಕಬ್ಬಿನೊಳು ರಸವ ಅನ್ನುವಂತ ಮಾತು. ಇಲ್ಲಿ ಏನಾಗ್ತತಿ ಅಂದ್ರೆ ಬಹಳ ಈಸಿಯಾಗಿ ಹೇಳ್ತಾ ಸಾಂಕೇತಿಕ ರೂಪಗಳನ್ನ ಕೊಡ್ತಾರೆ. ಒಂದು, ಕುರಿಗಳು ಪಾದಿಯಲ್ಲಿ, ಕುರಿಗಳು ಮೇಯುವಂತ ರೀತಿ ಒಳಗ ಅಥವಾ ಕುರಿಗಳು ತಿನ್ನುವಂತ ಆಹಾರ ಸ್ಥಿತಿಯನ್ನ. ಕುರಿ ಏನ್ ಮಾಡ್ತಾವು? ಕಬ್ಬಿನ ಇದ್ರಾಗ ಬಿಟ್ರೆ ಕುರಿಗಳು ಹೆಂಗ್ ತಿಂತಾವು? ಮೇಲೆ ರವದಿ ತಿನ್ನುವಂಥದ್ದು. ಕಬ್ಬಿನ ಏನ್ ರವದಿ ಇರ್ತತಲ್ಲ, ಕಬ್ಬಿನ ಮೇಲೆ ಇರುವಂತ ರವದಿಯನ್ನ, ಹಸಿರಾಗಿರುವಂತ ರವದಿ ಇರ್ತತಲ್ಲ, ಅದನ್ನ ತಿನ್ನಬಹುದು ಅವು ಅಷ್ಟೇ. ಯಾವುವು? ಕುರಿಗಳು ಪಾದಿಯಲ್ಲಿ ಕಬ್ಬಿನ ಹೊರಗ ನೆಲೆಯನೆ ಮೆದಕಟ. ಆ ಕಾವ್ಯವನ್ನ ಯಾವ ರೀತಿ ಆಲಿಸ್ಬೇಕು, ಯಾವ ರೀತಿ ಅದನ್ನು ಪಡ್ಕೋಬೇಕು ಅನ್ನುವಂಥ ರೀತಿ ಒಳಗೆ ಹೇಳುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಕುರಿಗಳು ಪಾದಿಯಲ್ಲಿ ಕಬ್ಬಿನ ಹೊರ, ಈ ಕುರಿಗಳನ್ನ ಆ ಕಬ್ಬಿನ ಗದ್ದೆಗೆ ಬಿಟ್ಟಾಗ ಆ ಕಬ್ಬಿನ ರವದೇನ್ ತಿಂತಾವಿನ ಆ ಕಬ್ಬು ತಿನ್ನೋದಿಲ್ಲ ಅವು. ಕಬ್ಬಿನ ಎಲೆ ಅಥವಾ ಏನ ಕಬ್ಬಿನ ಮೇಲೆ ಅಂಟ್ಕೊಂಡಿರುವಂಥದ್ದು ಹಸಿರಾಗಿರುವಂಥದ್ದು ಎಲೆಗಳಿರ್ತಾವಲ್ಲ, ಆ ಎಲೆಗಳನ್ನು ತಿಂತಾವಿನ, ಆದ್ರೆ ಕಬ್ಬನ್ನು ತಿನ್ನೋದಿಲ್ಲ. ಮುಂದೆ ಹೇಳ್ತಾರ ಅದನ್ನೇ ಮೇದಕಟ, ಅವು ರವದಿಯನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳುವಂತ ಸ್ಥಿತಿ. ಮೇಲಕ್ಕಿರುವುತ, ಆ ರೀತಿ ಅವುಗಳು ತಿಂತ ಅಲ್ಪ ಸುಖಕ್ಕೆ ಸೋಲದೆ ಕಬ್ಬಿನೊಳು ರಸವ. ಕುರಿಗಳು ಆ ಮೇಲಿಂದ ರವದಿ ತಿಂದ ಖುಷಿ ಪಡ್ತಾವ, ಹೊಟ್ಟೆ ತುಂಬಿಸ್ಕೊತಾವಿನ, ಅವೇ ಅಲ್ಪ ಸುಖವನ್ನ ಅನುಭವಿಸುವಂತ ರೀತಿ ಒಳಗ ಆ ರೀತಿ ಆಗ್ಬಾರ್ದು ಅಂತ ಹೇಳ್ತಾರ. ಅಲ್ಪ ಸುಖವನ್ನ ಅಥವಾ ಮೇವು ಸಿಕ್ತಿ ಅಂತೇಳಿ ಬರೀ ಮೇಲೆ ಕಬ್ಬಿನ ಮೇಲೆ ಹೊದಿಕೆ ಆಗಿರುವಂತ ಆ ರವದಿಯನ್ನು ತಿಂದು ಅಥವಾ ಎಲೆಯನ್ನು ತಿಂದು ಅದಕ್ಕೆ ತೃಪ್ತಿ ಪಡುವಂಥದ್ದಾಗಬಾರ್ದು. ಅದಕ್ಕೆ ತೃಪ್ತಿ ಪಡೆದೇನೆ ಮುಂದೆ ಅಲ್ಪ ಸುಖಕ್ಕೆ ಸೋಲದೆ ಕಬ್ಬಿನೊಳು ರಸವ, ಆ ಕಬ್ಬಿನ ರಸವನ್ನು ಸಹಿಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತೀವಿ. ಕಬ್ಬಿನ ರಸವನ್ನು ಸಹಿಬೇಕು ವಿನಃ ನಾವು ಆ ಕಬ್ಬಿನ ಮೇಲಿರುವಂತ ರವದಿಯನ್ನು ತಿನ್ನೋದಾಗ್ಲಿ ಅಥವಾ ಆ ಎಲೆ ಹೇಳ್ತಾರಲ್ಲ ಎಲೆ ತಿನ್ನುವಂಥದ್ದಲ್ಲ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಮಾಡ್ಕೋಬೇಕಾಗ್ತದೆ. ಕುರಿಗಳ ಗತೆ ಬರೀ ಕಬ್ಬಿನ ರವದಿ ತಿಂದು ಅದಕ್ಕ ಸುಖ, ಅಲ್ಪ ಸುಖಕ್ಕ ಸೋಲದೆ ಕಬ್ಬಿನ ರಸವನ್ನು ಅನುಭವಿಸ್ಬೇಕು ಅನ್ನುವಂಥ ವಿಚಾರ ಇಲ್ಲಿ ಹೇಳ್ತಾರೆ. ಏನದು? ನೆರೆ ಸವಿವ ಗಜದಂತೆ ಭಕ್ತಿಯ ತೆರಣ ತಿಳಿದಾಚರಿಸಬೇಕೆಂದವರು ಲಾಲಿಸುವುದಿ ಪ್ರಭುಲಿಂಗ ಲೀಲೆಯನ್ನು. ಯಾವ ರೀತಿ ಅಂದ್ರೆ, ಈ ನೆರೆ ಸವಿಯ ಗಜದಂತೆ ಭಕ್ತಿಯ ತೆರಣ ತಿಳಿದಾಚರಿಸ್ಬೇಕು. ಭಕ್ತಿಯ ಯಾವ ರೀತಿ ಆ ಆಡು ಕಬ್ಬಿನದ ಎಲೆಯನ್ನ ತಿನ್ಕೊಂಡು ಅಷ್ಟಕ್ಕೆ ಮುಗಿಸುವಂಥದ್ದಲ್ಲ, ಆ ಗಜ ಆನೆ ಆ ಕಬ್ಬನ್ನ ತಿಂದು ಅದರ ರಸವನ್ನ ಯಾವ ರೀತಿ ಸ್ವಾದವನ್ನ ಪಡಿತದವೋ ಅದೇ ರೀತಿ ಅದನ್ನ ಈ ಕಾವ್ಯ ಪ್ರಭುಲಿಂಗ ಲೀಲೆ ಕಾವ್ಯವನ್ನ ನಾವು ಆಲಿಸ್ಬೇಕು ಅಂದಾಗ ಅದು ಒಂದು ರೀತಿ ಭಕ್ತಿಯನ್ನ ಆಚರಿಸದಂತೆ, ಭಕ್ತಿಯ ಪರವತೆಯನ್ನ ಪಡೆದಂತೆ ಆಗತ್ತೆ ಅನ್ನುವಂತ ವಿಚಾರವನ್ನ ಇಲ್ಲಿ ಆ 3ನೇ ಪದ್ಯದೊಳಗೆ ಹೇಳ್ತಾರೆ. ಈ ರೀತಿ ನೆರೆ ಸವಿವ ಗಜದಂತೆ ಭಕ್ತಿಯ ತೆರಣ ತಿಳಿದಾಚರಿಸಬೇಕೆಂದವರು ಲಾಲಿಸುವುದಿ ಪ್ರಭುಲಿಂಗ ಲೀಲೆಯನ್ನು. ಇದನ್ನ ಎಂಥವ್ರು ಆಚರಿಸ್ತಾರ ಅಂದ್ರೆ, ಆ ಕಬ್ಬಿನ ರಸವನ್ನ ಸವಿಬೇಕು ಅನ್ನುವಂತ ರೀತಿ ಒಳಗ ಭಕ್ತಿಯನ್ನ ಹೊಂದಿರ್ತಾರಲ್ಲ, ಆ ಒಂದು ಅಷ್ಟೊಂದು ಭಕ್ತಿಯನ್ನು ಹೊಂದಿದಂಥವ್ರು ಮಾತ್ರ ಇದನ್ನ ಆಲಿಸಕ್ ಸಾಧ್ಯ ಇದೆ, ಅದನ್ನ ಕೇಳಕ್ ಸಾಧ್ಯ ಐತೆ ಅನ್ನುವಂತ ವಿಚಾರವನ್ನ ಇಲ್ಲಿ ಪ್ರಭುಲಿಂಗ ಲೀಲೆ ಚಾಮರಸ ತನ್ನ ಕಾವ್ಯದ ವಿಚಾರವನ್ನು ಇಲ್ಲಿ ಹೇಳ್ಕೊಳ್ತಾರೆ. ಪ್ರಭುಲಿಂಗ ಲೀಲೆ ಅನ್ನುವಂಥದ್ದು ಹೆಂಗಿದೆ ಅಂದ್ರೆ, ಒಂದು ಆ ದೇವಾಲಯದೊಳಗ ಮಾತನಾಡಿದ್ರೆ ಆ ಧ್ವನಿ ಹೇಗಿರ್ತತ್ವೋ ಅಂತರಾತ್ಮದೊಳಗ ಏನ್ ಅನುಭವಿಸಿದ ರೀತಿ ಒಳಗಿರುತ್ತಲ್ಲ ಹಂಗ ನುಡ್ದಂಗೆ ಇರತತಿ. ಜಾಗೃತರಾಗಿ ಆ ಗುರು ಗುಹೇಶ್ವರನ್ ಹೇಳಿರುವ ಹಾಗೆ ನಾನು ನುಡಿದು ಹೇಳ್ತೀನಿ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಮುಂದೆ
ಆ ರೀತಿ ಸತ್ತವರ ಕಥೆಯಲ್ಲ, ಜನನದ ಕುತ್ತದಲ್ಲಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕಿರುವಂತವ್ರ ಕಥೆಯಲ್ಲ, ಅಷ್ಟೇ ಅಲ್ಲದೆ ಹೊತ್ತು ಹೋಗ್ಲಾರ್ದಂತಹ ಪುಂಡರು ಆಲಿಸುವಂತ ಮತಗಳ ಗೋಷ್ಠಿನೂ ಇದಲ್ಲ. ಕುರಿಗಳು ಸತ್ಯ ಶರಣದಿಂದ ತಿಳಿಯುವಂಥದ್ದು, ಸತ್ಯ ಶರಣರು ಮಾತ್ರ ಇದರ ಲೀಲೆಯನ್ನ ತಿಳಿದುಕೊಳ್ತಾರೆ ಅನ್ನುವಂಥದ್ದನ್ನು ಹೇಳಿದ್ರು. ಅದನ್ನ ಹೆಂಗ ಆಲಿಸ್ಬೇಕು ಅಂದ್ರೆ, ಕೇವಲ ಕಬ್ಬಿನ ರವದೆಯನ್ನ ಮೇದು ನಾವು ಹೊಟ್ಟೆ ತುಂಬಿಸ್ಕೋಬಾರ್ದು, ಅದಕ್ಕೆ ಸುಖ ಅದೇ ಸುಖ ಅನ್ನೋ ರೀತಿ ಒಳಗ ಅದನ್ನ ಭಾವಿಸಬಾರ್ದು. ಆ ಕಬ್ಬಿನ ರಸವನ್ನ ನಾವು ಸವಿದಾಗ ಯಾವ ರೀತಿಯಾಗಿ ಆ ಸ್ವಾದವನ್ನು ಅನುಭವಿಸ್ತೀವೋ ಆ ರೀತಿ ಇದರ ಕಾವ್ಯವನ್ನ ಅನುಭವಿಸ್ಬೇಕು ಅನ್ನುವಂಥ ವಿಚಾರವನ್ನ ಈ 3 ಪದ್ಯದೊಳಗ ಚಾಮರಸ ತನ್ನ ಪ್ರಭುಲಿಂಗ ಲೀಲೆಯ ಕುರಿತಾಗಿ ಹೇಳ್ತಾರೆ. ಇನ್ನ ವಿಮಳೆ ಮತ್ತು ಅಲ್ಲಮರ ನಡುವೆ ನಡೆಯುವಂತ ಸಂವಾದ, ವಿಮಳ ಮತ್ತು ಅಲ್ಲಮರ ನಡುವೆ ನಡೆಯುವಂತ ಒಂದು ಸಂವಾದ ಏನಿದೆ? ಶರಣ ಜನರ ಕ್ಷಾಮನಿಯೇ ಕಿಂಕರ ಚಕೋರ ಸುಧಾರಕನೆ ಬಾಸುರದಯ ಆಂಬೋದಿನಿಯೇ ನೀನಿ ಸ್ತ್ರೀಯ ತನುಮನವ ವರಸಿ ನೋಡಿದಡಲ್ಲಿ ಭಾವಿಸೆ ಹುರುಳು ಬಳಿಕೇನುಂಟು ನಿನ್ನಯ ಕರುಣವಾಕರೆಯ ಹರಣವೆಂದಳು ವಿಮಳೆ ವಿನಯದಲ್ಲಿ. ಮೊದಲೇ ಹೇಳಿರುವ ಹಾಗೆ ಈ ವಿಮಳೆ ಯಾರು ಮಾಯೆಯ ಸಹಚರ ಇರುವಂತವಳು. ತನ್ನ ಗೆಳತಿ, ಯಾರೋ ಮಾಯ ಗೆಳತಿಯವಳು ವಿಮಳೆ. ಅವಳ ಮೂಲಕ ತನ್ನ ವಿಚಾರಧಾರೆಯನ್ನ, ಅಲ್ಲಮ್ಮನನ್ನ ಪಡೆಯುವ ರೀತಿಯನ್ನ, ಅಥವಾ ಅಲ್ಲಮ್ಮನ ಪಡೆಯುವಂಥದ್ದು, ಅಥವಾ ಆ ವಿಮಳೆ ಅಲ್ಲಮ್ಮನನ್ನು ಒಪ್ಪಿಸುವಂತ ಒಂದು ನಿಲುವಕ್ಕೆ ಬಂದು ನಿಂತಿದ್ದಾಳೆ. ಆ ಸಂದರ್ಭದಲ್ಲಿ ಕೇಳುವಂಥದ್ದು ಶರಣ ಜನರ ಅಕ್ಷಾಮಣಿಯೇ, ಜನರ ಹೇಳುವಂಥದ್ದು ಏನಂದ್ರೆ, ಜನರ ಅಕ್ಷಾಮಣಿಯೇ ಕಿಂಕರ ಚಕೋರ ಸುಧಾರಕನೇ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ.